ಸಾಧಾರಣ ಕಾಲದ 15ನೆಯ ಶನಿವಾರ. ಮೊದಲನೇ ವಾಚನ ವಿಮೋಚನ ಕಾಂಡದಿಂದ ವಾಚನ. ಇಸ್ರಾಯೇಲರು ರಾಮೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಅವರಲ್ಲಿ ಮಹಿಳೆಯರನ್ನು ಮಕ್ಕಳನ್ನು ಬಿಟ್ಟು ಗಂಡಸರ ಸಂಖ್ಯೆಗೆ ಸುಮಾರು 6 ಲಕ್ಷವಿತ್ತು. ಅವರೊಂದಿಗೆ ಬಹುಮಂದಿ ಅನ್ಯ ದೇಶೀಯರು ಹೊರಟು ಬಂದಿದ್ದರು. ಕುರಿ, ದನ ಮುಂತಾದ ಪಶು ಪ್ರಾಣಿಗಳು ಬಹಳವಿದ್ದವು. ಈಜಿಪ್ಟ್ ದೇಶದಿಂದ ಅವರು ತಂದಿದ್ದ ಕಣಕದ ಮುದ್ದೆಯಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿ ಸುಟ್ಟರು. ಅಲ್ಲಿಂದ ಅವರನ್ನು ಹೊರಡಿಸಿದಾಗ ಸ್ವಲ್ಪವೂ ಸಮಯ ಸಿಕ್ಕದೆ ಕಣಕದಲ್ಲಿ ಹುಳಿಯನ್ನು ಕಲಸಲಿಕ್ಕೂ ಆಗಲಿಲ್ಲ, ಹಾಗೂ ಬೇರೆ ಆಹಾರವನ್ನು ಸಿದ್ಧಪಡಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಇಸ್ರಾಯೇಲರು ಈಜಿಪ್ಟ್ ದೇಶದಲ್ಲಿ 430 ವರ್ಷಗಳ ಕಾಲ ವಾಸವಾಗಿದ್ದರು. ಈ 430 ವರ್ಷಗಳು ಕಳೆದ ನಂತರ ಅದೇ ದಿನದಲ್ಲಿ ಸರ್ವೇಶ್ವರನ ಪಡೆಗಳೆಲ್ಲವೂ ಈಜಿಪ್ಟ್ ದೇಶವನ್ನು ಬಿಟ್ಟು ಹೊರಟು ಬಂದವು. ಸರ್ವೇಶ್ವರ ಅವರನ್ನು ಈಜಿಪ್ಟ್ ದೇಶದಿಂದ ಹೊರಗೆ ಬರಮಾಡಲು ಜಾಗರೂಕರಾಗಿದ್ದದ್ದು ಆ ರಾತ್ರಿಯೇ. ಆದುದರಿಂದಲೇ ಇಸ್ರಾಯೇಲರು ತಲತಲಾಂತರಕ್ಕೂ ಸರ್ವೇಶ್ವರನ ಗೌರವಾರ್ಥ ಈ ರಾತ್ರಿಯಲ್ಲೇ ಜಾಗರಣೆಯನ್ನು ಆಚರಿಸಬೇಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭುವಿನ ಪ್ರೀತಿ ಶಾಶ್ವತ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಹೀನ ಸ್ಥಿತಿಯಲ್ಲಿದ್ದ ನಮ್ಮನ್ನು ಜ್ಞಾಪಿಸಿಕೊಂಡಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಶತ್ರು ಹಾಗೆಗಳಿಂದ ನಮ್ಮನ್ನು ಬಿಡಿಸಿದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಶ್ಲೋಕ. ಪ್ರಭುವಿನ ಪ್ರೀತಿ ಶಾಶ್ವತ. ಈಜಿಪ್ಟಿನ ಚೊಚ್ಚಲುಗಳನ್ನು ಸಂಹರಿಸಿದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅಲ್ಲಿಂದ ಹೊರತಂದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಭುಜಬಲದಿಂದ ಕೈಚಾಚಿ ಅವರನ್ನು ಬಿಡಿಸಿದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಶ್ಲೋಕ. ಪ್ರಭುವಿನ ಪ್ರೀತಿ ಶಾಶ್ವತ. ಕೆಂಪು ಕಡಲನ್ನು ಇಬ್ಬಾಗಿಸಿದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಶಾಶ್ವತ ಇಸ್ರಾಯೇಲರನ್ನು ಅದರ ನಡುವೆ ದಾಟಿಸಿದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಫರೋಹನನ್ನು ಅವನ ಸೈನ್ಯವನ್ನು ಆ ಕಡಲಲ್ಲಿ ಮುಳುಗಿಸಿದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಶ್ಲೋಕ. ಪ್ರಭುವಿನ ಪ್ರೀತಿ ಶಾಶ್ವತ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ವಾಕ್ಯ ನನಗೆ ದಾರಿ ದೀಪ, ನನ್ನ ಕಾಲಿನ ನಡೆಗೆಗೆ ಕೈದೀಪ. ಹಲ್ಲೆಲೂಯ. ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಫರಿಸಾಯರು ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು. ತಮಗೆ ವಿರುದ್ಧ ಒಳಸಂಚು ನಡೆಯುತ್ತಿದೆ ಎಂದು ಯೇಸು ಅರಿತುಕೊಂಡು ಅಲ್ಲಿಂದ ಹೊರಟು ಹೋದರು. ಅನೇಕ ಜನರು ಅವರ ಹಿಂದೆಯೇ ಹೋದರು. ಯೇಸು ಅಸ್ವಸ್ಥರಾಗಿದ್ದ ಎಲ್ಲರನ್ನೂ ಗುಣಪಡಿಸುತ್ತಿದ್ದರು ಮತ್ತು ತಮ್ಮ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಆಜ್ಞೆ ಮಾಡಿದರು. ಹೀಗೆ ದೇವರು ಪ್ರವಾದಿ ಯೆಶಾಯನ ಮುಖಾಂತರ ಹೇಳಿದ ಈ ವಚನ ನೆರವೇರಿತು. ಇಗೋ, ನನ್ನ ದಾಸನು, ನನ್ನಿಂದಾಯ್ಕೆಯಾದವನು, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ನೆಲೆಗೊಳಿಸುವೆ ಇವನಲ್ಲಿ ಎನ್ನಾತ್ಮವನ್ನು, ಸಾರುವನಿವನು ಜಗದಲ್ಲಿ ನನ್ನ ಧರ್ಮವನ್ನು. ವಾದಿಸುವವನಲ್ಲ, ದನಿ ಎತ್ತಿ ಕೂಗುವವನಲ್ಲ, ಆದಿ ಬೀದಿಯಲ್ಲಿ ನಾ ಕಂಠ ಮೊರೆಯುವುದಿಲ್ಲ. ಮುರಿದ ಜೋಡಿನಂತಹ ದುರ್ಬಲರಿಗಿಂತ ದೀನ ಬಂಧು, ನಂದಿ ಹೋಗುತ್ತಿಹ ದೀನ ದಲಿತರಿಗೆ ಕೃಪಾ ಸಿಂಧು. ನ್ಯಾಯ ನೀತಿಗೆ ದಯೆ ದೊರಕಿಸದೆ ಬಿಡನಿವನು, ನೆಂಬುವರು ಅನ್ಯ ಜನರೆಲ್ಲರೂ ಇವನ ನಾಮವನ್ನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಸಾರಿದೆ ಅವರ ಸಂದೇಶ, ಕೇಳಿದೆ ನಾ ಹಾಡಿದೆ ಅಮರ ಸಂದೇಶ, ಆ ಯೇಸು ಸಂದೇಶ. ಪ್ರೀತಿಯೇನು ಬೀಜವನು ಬಿತ್ತಿರಿಯಲ್ಲೋ, ಬಿದ್ದವರ ಕೈ ಹಿಡಿದು ಎತ್ತಿರಿಯಲ್ಲೋ. ಪ್ರೀತಿಯೇನೋ ಬೀಜವನು ಬಿತ್ತಿರಿಯಲ್ಲೋ, ಬಿದ್ದವರ ಕೈ ಹಿಡಿದು ಎತ್ತಿರಿಯಲ್ಲೋ ಎನ್ನುವ ವಾಣಿ. ಸಾರಿದೆ ನಾ ಸಾರಿದೆ ಅವರ ಸಂದೇಶ, ಹೇಳಿದೆ ನಾ ಹಾಡಿದೆ ಅಮರ ಸಂದೇಶ, ಆ ಯೇಸು ಸಂದೇಶ. ನ್ಯಾಯೇನೋ ದಾರಿಯಲ್ಲಿ ನಡೆಯಿರಿ ನಿತ್ಯ, ಎದುರಿಸುತ್ತ ಎಲ್ಲರನ್ನು ನುಡಿಯಿರಿ ಸತ್ಯ. ನ್ಯಾಯೇನೋ ದಾರಿಯಲ್ಲಿ ನಡೆಯಿರಿ ನಿತ್ಯ, ಎದುರಿಸುತ್ತ ಎಲ್ಲರನ್ನು ನುಡಿಯಿರಿ ಸತ್ಯ ಎನ್ನುವ ವಾಣಿ. ಸಾರಿದೆ ನಾ ಸಾರಿದೆ ಅವರ ಸಂದೇಶ, ಹೇಳಿದೆ ನಾ ಹಾಡಿದೆ ಅಮರ ಸಂದೇಶ, ಆ ಯೇಸು ಸಂದೇಶ. ಸೇವೆಯಲ್ಲಿ ಶಾಂತಿಯನ್ನು ಪಡೆಯಿರಿ ಎಂದು
ತ್ಯಾಗದಲ್ಲಿ ಮುಕ್ತಿಯೆಡೆ ನಡೆಯಿರಿ ಮುಂದು, ಸೇವೆಯಲ್ಲಿ ಶಾಂತಿಯನ್ನು ಪಡೆಯಿರಿ ಎಂದು. ತ್ಯಾಗದಲ್ಲಿ ಮುಕ್ತಿಯೆಡೆ ನಡೆಯಿರಿ ಮುಂದು ಎನ್ನುವ ವಾಣಿ ಸಾರಿದೆ ನಾ ಸಾರಿದೆ ಅವರ ಸಂದೇಶ, ಹೇಳಿದೆ ನಾ ಹಾಡಿದೆ ಅಮರ ಸಂದೇಶ, ಆ ಯೇಸು ಸಂದೇಶ.